ಮಿನಿಸ್ಟರ್ ಜಮೀರ್ ಆಪ್ತನ ಗೂಂಡಾಗಿರಿ ವ್ಯಕ್ತಿಯೋರ್ವನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಜಮೀರ್ ಆಪ್ತ ಸಿರಾಜ್ ದಾವಣಗೆರೆ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಸಿರಾಜನ್ ಗೂಂಡಾಗಿರಿ ಅಲ್ಪಸಂಖ್ಯಾತ ಇಲಾಖೆಯಿಂದ 5 ಕೋಟಿ ಮಂಜೂರು ಮಾಡಿಸಿದ್ದೇನೆ ಅಂತ, ಮತ್ತೊಂದು ಬಾರಿ 8 ಕೋಟಿ ರೂಪಾಯಿ ಹಣ ಕೊಡಿಸಿದ್ದೀನಿ, ಆದರೂ ಕೂಡ ನನಗೆ ನೀನು ಹಣ ಕೊಡಲಿಲ್ಲ ಅಂತ ಹೇಳ್ಬಿಟ್ಟು ಸಿರಾಜ್ ಹೊಡೆದಿರುವಂಥದ್ದು ಅನ್ನುವಂಥ ಮಾಹಿತಿ ಇದೆ. ದಾವಣಗೆರೆಯ ತಾಜ್ ಪ್ಯಾಲೇಸ್ನಲ್ಲಿ ಜಮೀರ್ ಆಪ್ತನ ದೌರ್ಜನ್ಯ. ಕೆಎಂಡಿಸಿ ಡೈರೆಕ್ಟ್ 15 ವರ್ಷದ ದಾವಣಗೆರೆ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷನಾಗಿರ್ತಾರೆ. ಮಿನಿಸ್ಟರ್ ಜಮೀರ್ ಆಪ್ತನ ಗೂಂಡಾಗಿರಿ ವ್ಯಕ್ತಿಯೋರ್ವನಿಗೆ ಹಿಗ್ಗಾಮುಗ್ಗಾ ಥಳಿಸಿದಂತಹ ಜಮೀರ್ ಆಪ್ತ ಸಿರಾಜ್ तेरी माँ को मेरी बात को जवाब दे रहे, तेरी अम्मा को चोदो 5 करोड़ 80-85 लाख रुपए पैसे दूं, नहीं 3 महीने में दूं, मैं दूं जो बोलो तेरी मस्जिद को दूं, दूं पैसे 8 करोड़ रुपए पैसे दिले हो, तेरी अम्मा की चुप किसे तब 8 करोड़ रुपए पैसे दूं, उसके बाद 5 करोड़ 80 लाख रुपए दूं, नहीं तो तेरी अम्मा की दूसरी बात अम्मा को चोदो. ಮಿಸ್ಟರ್ ಜಮೀರ್ ಆಪ್ತನ ಗೂಂಡಾಗಿರಿ ವಿಚಾರವಾಗಿ ಮಾತನಾಡಿರುವಂಥದ್ದು ದಾವಣಗೆರೆ ವಕ್ಫ್ ಬೋರ್ಡ್ನಲ್ಲಿ. ಅಲ್ಪಸಂಖ್ಯಾತ ಇಲಾಖೆಯಿಂದ 5 ಕೋಟಿ ಮಂಜೂರು ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು, ಮತ್ತೆ ಹಣವನ್ನು ಕೂಡ ಕೊಡಿಸಿದ್ದೀನಿ, ಮತ್ತೊಂದು ಬಾರಿ 8 ಕೋಟಿ ರೂಪಾಯಿ ಅಂತ ಹೇಳ್ಬಿಟ್ಟು ಜಮೀರ್ ಆಪ್ತ ಮಾಡ್ತಾ ಇರುವಂತಹ ಗೂಂಡಾಗಿರಿ. ಆದರೂ ಕೂಡ ನನಗೆ ಹಣವನ್ನು ವಾಪಸ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸಿರಾಜ್ ಹೊಡಿತಾ ಇರುವಂಥ ಆ ದೃಶ್ಯಗಳನ್ನು ನೀವು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಾ. ಕೆಎಂಡಿಸಿ ಡೈರೆಕ್ಟರ್ ಸಿರಾಜ್ನ ದೌರ್ಜನ್ಯದ ವಿಡಿಯೋ ಇದೀಗ ಎಲ್ಲೆಡೆ ಭಾರಿ ವೈರಲ್ ಆಗ್ತಾ ಇದೆ ಕೂಡ. 15 ವರ್ಷದ ದಾವಣಗೆರೆ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿರ್ತಾರೆ ಸಿರಾಜ್. ಮಿನಿಸ್ಟರ್ ಜಮೀರ್ ಆಪ್ತ ಅತ್ಯಾಪ್ತರು ಗೂಂಡಾಗಿರಿ ಮಾಡ್ತಾ ಇರುವಂತಹ ಒಂದು ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಭಾರಿ ವ್ಯಕ್ತಿಯೋರ್ವನಿಗೆ ಹಿಗ್ಗಾಮುಗ್ಗಾ ಥಳಿಸ್ತಾ ಇದ್ದಾರೆ. ಆ ಒಂದು ವಿಡಿಯೋ ವೈರಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. तेरी माँ को चोदो मेरी बात को जवाब दे रहे, तेरी अम्मा को चोदो 5 करोड़ 80-85 लाख रुपए पैसे दूं, नहीं 3 महीने में दूं, मैं दूं जो बोलो तेरी मस्जिद को दूं, दूं पैसे 8 करोड़ रुपए पैसे दिले हो, तेरी अम्मा की चुप किसे तब ಹಣ ಕೊಟ್ಟಿದ್ದೀನಿ, ಹಣ ಕೊಟ್ಟಿದ್ದು ವಾಪಸ್ ಬರಲಿಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಗೂಂಡಾಗಿರಿ ಮಾಡುವಂಥದ್ದು ಸರಿಯಲ್ಲ. ಹೌದು, ಕೇಳಬೇಕು, ಇಲ್ಲ ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡಬೇಕು, ಅದನ್ನು ಬಿಟ್ಟುಬಿಟ್ಟು ಈ ರೀತಿಯಾಗಿ ಗೂಂಡಾಗಿರಿ ಮಾಡೋದು ಎಷ್ಟು ಸರಿ ಅನ್ನುವಂಥ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಆದರೂ ಸಿರಾಜ್ ಈ ಒಂದು ವಿಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ. ದಾವಣಗೆರೆಯ ತಾಜ್ ಪ್ಯಾಲೇಸ್ನಲ್ಲಿ ಜಮೀರ್ ಆಪ್ತ ನಡೆಸ್ತಾ ಇರುವಂತಹ ಒಂದು ದೌರ್ಜನ್ಯ ಮಾಡ್ತಾ ಇರುವಂತಹ ದೌರ್ಜನ್ಯ. 15 ವರ್ಷ ದಾವಣಗೆರೆ ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷರಾಗಿರ್ತಾರೆ. ಹೌದು, ಅಧಿಕಾರ ಇದೆ ಮತ್ತೇನೋ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹಿಗ್ಗಾಮುಗ್ಗಾ ಥಳಿಸೋದಲ್ಲ. ಅದಕ್ಕೆ ಎಲ್ಲದಕ್ಕೂ ಒಂದು ಸಮಸ್ಯೆಗೆ ಪರಿಹಾರ ಅಂತ ಇರುತ್ತೆ. ಮುಖೇನ ಹೋಗಬೇಕು ನೋಡಿ. ಈ ರೀತಿಯಾಗಿ ಜಮೀರ್ ಆಪ್ತ ಅಂತ ಬೇರೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಈಗ ಹೋಗ್ತಾ ಸಿರಾಜ್ ಅಂತ ಹೇಳ್ಬಿಟ್ಟು ಬರೀ ಕರೀತಾರ, ಜಮೀರ್ ಆಪ್ತ ಅಂತಲೇ ಹೇಳ್ಬಿಟ್ಟು ಎಲ್ಲ ಕಡೆ ವಿಡಿಯೋ ವೈರಲ್ ಆಗ್ತಾ ಇರುವಂಥದ್ದು.